ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. ಚಿತ್ರದ ಹೀರೋಯಿನ್ ದಿವ್ಯಾ ತನ್ನ ಗಂಡ ಹಾಗೂ ಮಕ್ಕಳ ಜೊತೆ ಸಂತೋಷದ ಜೀವನವನ್ನ ನಡೆಸುತ್ತಿರುತ್ತಾಳೆ. ಮತ್ತೊಂದು ಕಡೆ ಸಿಟಿಯಲ್ಲಿ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿ ನಂತರ ಅವರನ್ನ ಭೀಕರವಾಗಿ ಕೊಂದು ಅವರ ಕೈಯ ಕಿರುಬೆರಳನ್ನ ಕತ್ತರಿಸಿಕೊಂಡು ಹೋಗ್ತಿರ್ತಾನೆ. ಪೊಲೀಸರು ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು, ಆತ ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಇನ್ವೆಸ್ಟಿಗೇಷನ್ ಮಾಡುತ್ತಿರುವಾಗಲೇ ಚಿತ್ರದ ಹೀರೋಯಿನ್ ದಿವ್ಯಾ ಅವನ ಕೈಗೆ ಸಿಕ್ಕಿ ಹಾಕಿಕೊಳ್ತಾಳೆ. ಅಷ್ಟಕ್ಕೂ ಹುಡುಗಿಯರನ್ನ ಈ ರೀತಿ ಬರ್ಬರವಾಗಿ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು, ಚಿತ್ರದ ಹೀರೋಯಿನ್ ದಿವ್ಯಾ ಹೇಗೆ ಮತ್ತು ಯಾಕೆ ಆ ಸೀರಿಯಲ್ ಕಿಲ್ಲರ್ ನ ಕೈಗೆ ಸಿಕ್ಕಿ ಹಾಕಿಕೊಂಡ್ಲು, ಕೊನೆಗೆ ಪೊಲೀಸರು ಆ ಸೀರಿಯಲ್ ಸೈಕೋ ಕಿಲ್ಲರ್ ನನ್ನ ಹಿಡಿದ್ರ ಇಲ್ವಾ ಅನ್ನೋದನ್ನ ತುಂಬಾನೇ ಸಸ್ಪೆನ್ಸ್ಫುಲ್ ಹಾಗೂ ಇಂಟ್ರೆಸ್ಟಿಂಗ್ ಆಗಿ ಹೇಳಿರುವ ಚಿತ್ರನೇ ವೈಟ್ ರೋಸ್. ಅಂದ ಹಾಗೆ ಇದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲಿ ಮಧ್ಯರಾತ್ರಿ ಒಬ್ಬಳು ಕಾಲ್ ಗರ್ಲ್ ಯಾರಿಗೋ ವೇಟ್ ಮಾಡ್ತಾ ಒಂದು ರೆಸ್ಟೋರೆಂಟ್ ನ ಮುಂದೆ ನಿಂತಿರ್ತಾಳೆ. ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿ ಕಾರ್ ನಲ್ಲಿ ಅಲ್ಲಿಗೆ ಬಂದು ಆ ಹುಡುಗಿಯನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಆತ ಆ ಹುಡುಗಿಯನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಇಂಟಿಮೇಟ್ ಆದ ನಂತರ ತನ್ನ ಬಳಿ ಇದ್ದ ಒಂದು ಮತ್ತು ಬರುವ ಇಂಜೆಕ್ಷನ್ ಅನ್ನ ಚುಚ್ಚಿ ಆಕೆಗೆ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾನೆ. ನಂತರ ಪ್ರಜ್ಞೆ ತಪ್ಪಿರುವ ಆ ಹುಡುಗಿಯನ್ನ ಎಳೆದುಕೊಂಡು ತನ್ನ ಮನೆಯ ಬೇಸ್ಮೆಂಟ್ ಗೆ ಹೋಗ್ತಾನೆ. ಸ್ನೇಹಿತರೆ, ಆ ಬೇಸ್ಮೆಂಟ್ ನಲ್ಲಿ ನೋಡಿದಾಗ ಆ ಹುಡುಗಿಯನ್ನ ಕತ್ತರಿಸೋದಕ್ಕೆ ಅಂತ ಆತನ ಬಳಿ ಬೇರೆ ಬೇರೆ ರೀತಿಯ ಟೂಲ್ಸ್ ಗಳಿರೋದನ್ನ ನೋಡ್ತೀವಿ. ಈಗಲೇ ನಮಗೆ ಅರ್ಥವಾಗುತ್ತೆ ಈತ ಒಬ್ಬ ಸೈಕೋ ಕಿಲ್ಲರ್ ಅಂತ. ನೋಡ್ತಿದ್ದಂತೆ ಆ ಸೈಕೋ ಕಿಲ್ಲರ್ ಆ ಹುಡುಗಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ನಂತರ ಆ ಡೆಡ್ ಬಾಡಿಯನ್ನ ಒಂದು ಮೂಟೆಯಲ್ಲಿ ಹಾಕಿ ನದಿಯ ಬಳಿ ತಂದು ಎಸೆದು ಬಿಡ್ತಾನೆ. ಮರುದಿನ ಬೆಳಿಗ್ಗೆ ತುಂಡು ತುಂಡಾಗಿ ಕತ್ತರಿಸಿದ್ದ ಆ ಡೆಡ್ ಬಾಡಿಯನ್ನ ನೋಡಿ ಹೆದರಿಕೊಂಡಿದ್ದ ಜನ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಕ್ರೈಮ್ ಸ್ಪಾಟ್ ಗೆ ಬಂದ ಪೊಲೀಸರೇ ಆ ಹುಡುಗಿಯ ಡೆಡ್ ಬಾಡಿಯನ್ನ ನೋಡಿ ಶಾಕ್ ಆಗಿ ಹೋಗ್ತಾರೆ. ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡಿದ ಕಾನ್ಸ್ಟೇಬಲ್ ತನ್ನ ಹೈಯರ್ ಆಫೀಸರ್ಗೆ, ಸರ್, ಈ ಡೆಡ್ ಬಾಡಿಯನ್ನ ನೋಡಿದ್ರೆ ಈ ಹುಡುಗಿ ಬಹುಶಃ 20 ರಿಂದ 25 ವರ್ಷದ ವಯಸ್ಸಿನ ಹುಡುಗಿ ಅಂತ ಅನ್ಸುತ್ತೆ. ಆ ಕಿಲ್ಲರ್ ಈ ಹುಡುಗಿಯನ್ನ ಕೊಲೆ ಮಾಡಿದ ನಂತರ ಈಕೆ ಕೈಯ ಕಿರುಬೆರಳನ್ನ ಕತ್ತರಿಸಿದ್ದಾನೆ. ಇದರರ್ಥ ನಾವು ಇಷ್ಟು ದಿನಗಳಿಂದ ಹುಡುಕ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರೇ ಈ ಹುಡುಗಿಯನ್ನ ಕೂಡ ಕೊಲೆ ಮಾಡಿದ್ದಾನೆ ಸರ್ ಅಂತ ಹೇಳ್ತಾನೆ. ಈಗ ಪೊಲೀಸರ ಮಾತುಗಳ ಮೂಲಕ ನಮಗೆ ಗೊತ್ತಾಗುತ್ತೇನೆಂದ್ರೆ ಸಿಟಿಯಲ್ಲಿ ಈ ರೀತಿಯ ಕೊಲೆ ಇದೇ ಮೊದಲನೇ ಬಾರಿಗೆ ನಡೆದಿಲ್ಲ. ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿ ನಂತರ ಅವರನ್ನ ಕೊಂದು ಅವರ ಕಿರುಬೆರಳನ್ನ ಕತ್ತರಿಸಿಕೊಂಡು ಹೋಗ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋಯಿನ್ ಆಗಿರುವ ದಿವ್ಯಾಳನ್ನ ನೋಡ್ತೀವಿ. ದಿವ್ಯಾ ತುಂಬಾನೇ ದುಃಖದಿಂದ ಹಾಗೂ ತುಂಬಾನೇ ಯೋಚನೆ ಮಾಡ್ತಾ ತನ್ನ ಮನೆಯಿಂದ ಒಂದು ಬಸ್ ಸ್ಟಾಪ್ ಗೆ ನಡೆದುಕೊಂಡು ಬರ್ತಾಳೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ ಹಾಕಿ ಚಿತ್ರದಲ್ಲಿ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ದಿವ್ಯಾಗೆ ದಿಯಾ ಎಂಬ ಒಬ್ಬಳು ಮಗಳು ಹಾಗೂ ಅಶ್ರಫ್ ಎಂಬ ಗಂಡ ಇರ್ತಾನೆ. ಈ ಅಶ್ರಫ್ ಫಾರಿನ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ತನ್ನ ಹೆಂಡತಿಗೆ ಒಂದು ದಿನ ಸರ್ಪ್ರೈಸ್ ಕೊಡ್ಬೇಕು ಅಂತ ಆಕೆಗೆ ಹೇಳದೇನೆ ಇಂಡಿಯಾಗೆ ವಾಪಸ್ ಬಂದಿರ್ತಾನೆ. ಅಶ್ರಫ್ ಮನೆಗೆ ಬಂದಿದ್ದ ಅದೇ ದಿನ ದಿವ್ಯಾಳ ಬರ್ತ್ಡೇ ಕೂಡ ಇರುತ್ತೆ. ತನ್ನ ಗಂಡ ತನ್ನ ಬರ್ತ್ಡೇಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತಾನೆ ಇವತ್ತು ತನಗೆ ಹೇಳದೇನೆ ಮನೆಗೆ ಬಂದಿದ್ದಾನೆ ಅಂತ ಆಕೆ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಆದ್ರೆ ಅಶ್ರಫ್ ಬಂದು ತುಂಬಾ ಹೊತ್ತಾದ್ರೂ ಕೂಡ ತನ್ನ ಹೆಂಡತಿಗೆ ಬರ್ತ್ಡೇ ವಿಶಸ್ ಅನ್ನೇ ಮಾಡೋದಿಲ್ಲ. ಇದನ್ನ ನೋಡಿ ದಿವ್ಯಾಗೆ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಅದೇ ದಿನ ಸಂಜೆ ಅಶ್ರಫ್ ತನ್ನ ಹೆಂಡತಿ ಹಾಗೂ ಮಗಳನ್ನ ಒಂದು ದೊಡ್ಡ ರೆಸ್ಟೋರೆಂಟ್ ಗೆ ಕರೆದುಕೊಂಡು ಹೋಗಿ ತುಂಬಾನೇ ಗ್ರ್ಯಾಂಡ್ ಆಗಿ ಆಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಆಕೆಗೆ ಸರ್ಪ್ರೈಸ್ ಕೊಡ್ತಾನೆ. ಇದನ್ನ ನೋಡಿದ ದಿವ್ಯಾಗೆ ತುಂಬಾನೇ ಖುಷಿಯಾಗುತ್ತೆ. ಮರುದಿನ ರಾತ್ರಿ ಅಶ್ರಫ್ ಹಾಗೂ ದಿವ್ಯಾ ಶಾಪಿಂಗ್ ಮುಗಿಸಿಕೊಂಡು ತಮ್ಮ ಮನೆಗೆ ವಾಪಸ್ ಗಾಡಿಯಲ್ಲಿ ಹೋಗ್ತಿದ್ದಾಗ ಅವರು ರೆಗ್ಯುಲರ್ ಆಗಿ ಹೋಗ್ತಾ ಇದ್ದ ರಸ್ತೆಯಲ್ಲಿ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿ ಬ್ಲಾಕ್ ಮಾಡಿರೋದನ್ನ ನೋಡ್ತಾರೆ. ಬಹುಶಃ ಮುಂದೆ ರಸ್ತೆಯಲ್ಲಿ ಏನಾದ್ರೂ ರಿಪೇರಿ ವರ್ಕ್ ಅನ್ನ ಮಾಡ್ತಿರಬಹುದು ಅಂತ ಆ ಬ್ಯಾರಿಕೇಡ್ ಗಳನ್ನ ಇಗ್ನೋರ್ ಮಾಡಿದ ಅಶ್ರಫ್ ಅಲ್ಲಿಂದ ಮುಂದೆ ಬರ್ತಾನೆ. ಆದ್ರೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಪೊಲೀಸರು ಒಂದು ಟೆರರಿಸ್ಟ್ ಗಳು ಎಸ್ಕೇಪ್ ಆಗ್ತಿದ್ದ ಕಾರ್ನ ಮೇಲೆ ಫೈರಿಂಗ್ ಮಾಡ್ತಿರ್ತಾರೆ. ಈ ಫೈರಿಂಗ್ ಅನ್ನ ನೋಡಿ ಹೆದರಿಕೊಂಡ ಇವರು ತಕ್ಷಣವೇ ತಮ್ಮ ಬೈಕ್ ಅನ್ನ ಹಿಂದಕ್ಕೆ ತಿರುಗಿಸಬೇಕು ಅಂತ ಹೊರಡುತ್ತಿದ್ದಾಗ ಪೊಲೀಸರು ಫೈರ್ ಮಾಡಿದ ಒಂದು ಗುಂಡು ಅಶ್ರಫ್ ನ ತಲೆಗೆ ಬಿದ್ದು ಆತ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ತನ್ನ ಕಣ್ಣ ಮುಂದೆನೆ ತನ್ನ ಗಂಡ ಸತ್ತು ಹೋದದ್ದನ್ನ ನೋಡಿದ ದಿವ್ಯಾ ಒಂದು ರೀತಿ ಟ್ರಾಮಾ ಸಿಚುವೇಶನ್ ಗೆ ಹೋಗಿಬಿಡ್ತಾಳೆ. ಟೆರರಿಸ್ಟ್ ಗಳನ್ನ ಎನ್ಕೌಂಟರ್ ಮಾಡೋದಕ್ಕೆ ಅಂತ ಫೈರ್ ಮಾಡಿದ ಬುಲೆಟ್ ಒಬ್ಬ ಸಿವಿಲಿಯನ್ ಗೆ ಬಿದ್ದು ಆತ ಸ್ಥಳದಲ್ಲೇ ಸತ್ತು ಹೋದಂತ ಗೊತ್ತಾಗಿ ಎಸಿಪಿ ವೆಟ್ರಿ ಅಲ್ಲಿಗೆ ಬಂದು ತುಂಬಾನೇ ಶಾಕ್ ಆಗ್ತಾನೆ. ಈಗ ಈ ವಿಷಯವೇನಾದ್ರೂ ಹೊರಗಡೆ ಬಂದ್ರೆ ಏನು ಕೂಡ ತಪ್ಪನ್ನೇ ಮಾಡಿರದ ಒಬ್ಬ ವ್ಯಕ್ತಿ ನನ್ನ ಕೈಯಿಂದ ಸತ್ತು ಹೋದ ಅಂತ ಗೊತ್ತಾದ್ರೆ ನಾನು ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತೆ ಅಂತ ಒಂದು ಐಡಿಯಾ ಮಾಡಿದ ಈ ವೆಟ್ರಿ ತನ್ನ ಕೈಯಿಂದ ಕೊಲೆಯಾಗಿರುವ ಈ ಅಶ್ರಫ್ ಕೂಡ ಒಬ್ಬ ಟೆರರಿಸ್ಟ್ ಅಂತ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿಬಿಡ್ತಾನೆ. ಮರುದಿನ ಬೆಳಿಗ್ಗೆ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲಿ ಕೊಲೆಯಾಗಿದ್ದ ಆ ಟೆರರಿಸ್ಟ್ ಗಳ ಜೊತೆ ಈ ಅಶ್ರಫ್ ನ ಫೋಟೋ ಕೂಡ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಮೊದಲೇ ತನ್ನ ಕಣ್ಣ ಮುಂದೆನೆ ತನ್ನ ಗಂಡ ಸತ್ತು ಹೋದದ್ದನ್ನ ನೋಡಿ ದುಃಖದಲ್ಲಿದ್ದ ದಿವ್ಯಾ ಈ ನ್ಯೂಸ್ ಅನ್ನ ನೋಡಿ ಮತ್ತಷ್ಟು ಎಮೋಷನಲ್ ಆಗ್ತಾಳೆ. ಹೀಗೆ 3 ತಿಂಗಳು ಕಳೆದ ನಂತರ ದಿವ್ಯಾ ವಾಸ ಮಾಡ್ತಿದ್ದ ಆ ಬಾಡಿಗೆ ಮನೆಯ ಓನರ್ ಬರ್ತಾನೆ. 3 ತಿಂಗಳಿಂದ ಮನೆಯ ಬಾಡಿಗೆಯನ್ನ ಕೊಟ್ಟಿಲ್ಲ, ಹೀಗೆ ಆದ್ರೆ ನೀವಿಲ್ಲಿರೋದಕ್ಕೆ ಸಾಧ್ಯ ಇಲ್ಲ, ತಕ್ಷಣವೇ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಜಗಳ ಮಾಡ್ತಾನೆ. ಆ ಮನೆಯ ಓನರ್ ಜೋರಾಗಿ ಕೂಗಾಡುತ್ತಿದ್ದದನ್ನ ಕೇಳಿಸಿಕೊಂಡ
ಪಕ್ಕದ ಮನೆಯಲ್ಲೇ ವಾಸ ಮಾಡ್ತಿದ್ದ ದಿವ್ಯಾಳ ಫ್ರೆಂಡ್ ಕಾವ್ಯ ಅಲ್ಲಿಗೆ ಬರ್ತಾಳೆ. ತನ್ನ ಬಳಿ ಇದ್ದ ದುಡ್ಡನ್ನ ಆ ಮನೆಯ ಓನರ್ಗೆ ಕೊಟ್ಟು ಇನ್ಮೇಲೆ ದಿವ್ಯಾಗೆ ತೊಂದರೆ ಕೊಡ್ಬೇಡ ಅಂತ ವಾರ್ನ್ ಮಾಡಿ ಅಲ್ಲಿಂದ ಕಳುಹಿಸಿ ಬಿಡ್ತಾಳೆ. ಈಗ ತನ್ನ ಫ್ರೆಂಡ್ ದಿವ್ಯಾ ಹಾಗೂ ಅವಳ ಮಕ್ಕಳಿಗೆ ಊಟಕ್ಕೂ ಕೂಡ ದುಡ್ಡಿಲ್ಲ ಅಂತ ಗೊತ್ತಾಗಿ ಈ ಕಾವ್ಯನೇ ಹೋಟೆಲ್ಗೆ ಹೋಗಿ ಅವರಿಗೆ ಊಟವನ್ನ ತಂದು ಕೊಡ್ತಾಳೆ. ದಿವ್ಯಾ, ಇನ್ನು ಎಷ್ಟು ದಿನ ಅಂತ ಸತ್ತು ಹೋಗಿರುವ ನಿನ್ನ ಗಂಡನ ನೆನಪಿನಲ್ಲೇ ಇರ್ತೀಯ. ನಿನ್ನ ಮಗಳ ಮುಖವನ್ನ ನೋಡು, ಹಾಗೆಗೋಸ್ಕರನಾದ್ರೂ ನೀನು ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಮೋಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಮರುದಿನ ಬೆಳಿಗ್ಗೆ ದಿವ್ಯಾ ತನ್ನ ಮಗಳನ್ನ ಕರೆದುಕೊಂಡು ತನ್ನ ತಂದೆ ಮನೆಗೆ ಹೋಗ್ತಾಳೆ. ಆದ್ರೆ ಆತ ನೋಡಿದ್ರೆ ದಿವ್ಯಾಳನ್ನ ಮನೆಯ ಒಳಗಡೆ ಬರೋದಕ್ಕೆ ಬಿಡದೆ, ನನ್ನ ಮಗಳು ನನ್ನ ಪಾಲಿಗೆ ಸತ್ತು ಹೋಗಿ ಆಗಲೇ 5 ವರ್ಷಗಳಾಗಿವೆ. ಯಾವಾಗ ನೀನು ನನಗೆ ಇಷ್ಟವಿಲ್ಲದಿರುವ ಅಶ್ರಫ್ ನನ್ನ ಮದ್ವೆ ಆದೋ ಆಗ್ಲೇ ನೀನು ನಮ್ಮ ಪಾಲಿಗೆ ಸತ್ತು ಹೋದೆ. ಯಾವುದೇ ಕಾರಣಕ್ಕೂ ಇನ್ಮುಂದೆ ನಮ್ಮ ಮನೆಗೆ ನೀನು ಬರ್ಬೇಡ ಅಂತ ಆಕೆಗೆ ಸರಿಯಾಗಿ ಬೈದು ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ತನ್ನ ತಂದೆಯ ಮಾತುಗಳನ್ನ ಕೇಳಿದ ದಿವ್ಯಾ ಮತ್ತಷ್ಟು ಎಮೋಷನಲ್ ಆಗ್ತಾಳೆ. ಈಗ ಜೀವನ ನಡೆಸೋದಕ್ಕೆ ಬೇರೆ ದಾರಿ ಇಲ್ಲದೆ ನೀನೇ ನನಗೆ ಯಾವುದಾದರೊಂದು ಕೆಲಸ ಕೊಡಿಸು ಅಂತ ಹೆಲ್ಪ್ ಕೇಳ್ತಾಳೆ. ಈಗ ಕಾವ್ಯ ತನಗೆ ಪರಿಚಯ ಇದ್ದ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ದಿವ್ಯಾಳನ್ನ ಕ್ಯಾಶಿಯರ್ ಕೆಲಸಕ್ಕೆ ಸೇರಿಸುತ್ತಾಳೆ. ಹೀಗೆ ಕೆಲವು ದಿನಗಳ ನಂತರ ಸ್ಕೂಲ್ಗೆ ಅಂತ ಹೋಗಿದ್ದ ದಿವ್ಯಾಳ ಮಕ್ಕಳು ಕಾಣಿಸೋದೇ ಇಲ್ಲ. ಗಾಬರಿಯಾದ ದಿವ್ಯಾ ತನ್ನ ಮಗಳು ಎಲ್ಲಿಗೆ ಹೋದ್ಲು ಅಂತ ಎಲ್ಲ ಕಡೆ ಹುಡುಕ್ತಾಳೆ. ಆದ್ರೆ ಎಲ್ಲೂ ಕೂಡ ಆಕೆಯ ಪತ್ತೆನೆ ಸಿಗೋದಿಲ್ಲ. ಅದೇ ಸಮಯಕ್ಕೆ ದಿವ್ಯಾಗೆ ಪೆರುಮಾಳ್ ಎಂಬ ಒಬ್ಬ ವ್ಯಕ್ತಿಯಿಂದ ಫೋನ್ ಕಾಲ್ ಬರುತ್ತೆ. ನಿನ್ನ ಮಗಳು ನಿನಗೆ ಜೀವಂತವಾಗಿ ಬೇಕು ಅಂದ್ರೆ ತಕ್ಷಣವೇ ಬಂದು ನನ್ನನ್ನ ಮೀಟ್ ಮಾಡುವಂತ ಹೇಳ್ತಾನೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗೋದೇನಂದ್ರೆ ಈ ದಿವ್ಯಾಳ ಗಂಡ ಅಶ್ರಫ್ ಸಾಯೋದಕ್ಕೂ ಮುಂಚೆ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಈ ಪೆರುಮಾಳ್ ಬಳಿ ಸಾಲ ಮಾಡಿರ್ತಾನೆ. ಆದ್ರೆ ತನ್ನ ಗಂಡನನ್ನ ಕಳೆದುಕೊಂಡ ನಂತರ ದಿವ್ಯಾಗೆ ಆ ಸಾಲವನ್ನ ವಾಪಸ್ ಕೊಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ದಿವ್ಯಾ ತನ್ನ ಮಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ತನ್ನ ಪರಿಸ್ಥಿತಿಯನ್ನ ಹೇಳಿಕೊಂಡು ಆತನ ಬಳಿ ತುಂಬಾನೇ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಆದ್ರೆ ಆ ಪೆರುಮಾಳ್ ಮಾತ್ರ 2 ದಿನಗಳ ಒಳಗೆ ನಾನು ಕೊಟ್ಟಿರುವ ಸಾಲವನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಗಳನ್ನ ಮಲೇಷ್ಯಾಗೆ ಮಾರಿಬಿಡ್ತೀನಿ ಅಂತ ಥ್ರೆಟನ್ ಮಾಡ್ತಾನೆ. ಈಗ ತನ್ನ ಗಂಡ ಮಾಡಿದ ಅಷ್ಟು ದೊಡ್ಡ ಮೊತ್ತದ ಸಾಲವನ್ನ 2 ದಿನಗಳ ಒಳಗೆ ಹೇಗೆ ತೀರಿಸೋದು ಅಂತ ದಿವ್ಯಾಗೆ ಗೊತ್ತಾಗದೆ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಅಲ್ಲಿಗೆ ಬಂದ ಕಾವ್ಯ ದಿವ್ಯಾಗೆ ಸಮಾಧಾನ ಮಾಡುತ್ತಾ, ದಿವ್ಯಾ ನೀನೇನೋ ಹೆದರಬೇಡ, ನಾವಿಬ್ರು ಹೇಗಾದ್ರೂ ಮಾಡಿ ಆ ಹಣವನ್ನ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ತಾಳೆ. ಮುಂದುವರೆದು, ದಿವ್ಯಾ, ನಾನು ಇಷ್ಟು ದಿನಗಳಿಂದ ನಿನ್ನ ಬಳಿ ಒಂದು ವಿಷಯವನ್ನ ಹೇಳದೆ ಮುಚ್ಚಿಟ್ಟಿದ್ದೆ. ನೀವೆಲ್ಲ ಅಂದುಕೊಂಡಿರುವ ರೀತಿ ನಾನು ಒಂದು ಕಾಲ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಿಲ್ಲ, ಬದಲಿಗೆ ನಾನು ಕಾಲ್ ಗರ್ಲ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾನು ಹೇಳ್ತಿರೋದನ್ನ ಕೇಳಿದ ನಿನಗೆ ನನ್ನ ಬಗ್ಗೆ ಯಾವ ರೀತಿಯ ಭಾವನೆ ಬಂದಿರುತ್ತೆ ಅಂತ ನನ್ಗೆ ಗೊತ್ತು. ಆದರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಎಲ್ಲದಕ್ಕಿಂತ ಹಣನೇ ಮುಖ್ಯ. ನಾನು ಮಾಡಬಾರದ ಈ ಕೆಲಸವನ್ನ ನನ್ನ ಫ್ಯಾಮಿಲಿಯನ್ನ ಸಾಕೋದಕ್ಕೋಸ್ಕರ ಮಾಡ್ತಿದ್ದೀನಿ. ನಾನು ಮಾಡ್ತಿರುವ ಈ ಕೆಲಸ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ಆ ಸಿಚುವೇಶನ್ ನಲ್ಲಿ ನಾನು ಈ ಕೆಲಸವನ್ನ ಮಾಡಲೇಬೇಕಾಯ್ತು ಅಂತ ಹೇಳ್ತಾಳೆ. ಈಗ ಕಾವ್ಯಳ ಮಾತುಗಳನ್ನ ಕೇಳಿದ ದಿವ್ಯಾ ತನಗೆ ಇಷ್ಟವಿಲ್ಲದಿದ್ದರೂ ಕೂಡ ತನ್ನ ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ಅಂತ ಆ ಕೆಲಸವನ್ನ ಮಾಡೋದಕ್ಕೆ ನಿರ್ಧಾರ ಮಾಡ್ತಾಳೆ. ಕಾವ್ಯ ದಿವ್ಯಾಳನ್ನ ರೆಡಿ ಮಾಡಿ, ನಾನು ನಿನ್ನ ನಂಬರ್ ಅನ್ನ ಕುಮಾರ್ ಎಂಬ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದೀನಿ. ಆತನೇ ನನಗೆ ರೆಗ್ಯುಲರ್ ಆಗಿ ಕಸ್ಟಮರ್ ಗಳನ್ನ ಹುಡುಕಿ ಕೊಡೋದು. ಆತ ಕಸ್ಟಮರ್ ಸಿಕ್ಕ ತಕ್ಷಣ ನಿನಗೆ ಎಲ್ಲಿಗೆ ಹೋಗ್ಬೇಕು, ಯಾವಾಗ ಹೋಗ್ಬೇಕು ಅಂತ ಹೇಳ್ತಾನೆ. ನೀನು ಕುಮಾರ್ ಹೇಳಿದ ಜಾಗಕ್ಕೆ ಹೋಗಿ ಕೆಲಸ ಮುಗಿಸಿಕೊಂಡು ಹಣವನ್ನ ಈಸ್ಕೊ ಅಂತ ಹೇಳ್ತಾಳೆ. ಇದಾಗಿ ಸ್ವಲ್ಪ ಸಮಯದ ನಂತರ ಕುಮಾರ್ ದಿವ್ಯಾಗೆ ಫೋನ್ ಮಾಡಿ, ನಿನ್ನ ಫೋಟೋವನ್ನ ನೋಡಿದ ಕಸ್ಟಮರ್ ಒಬ್ಬ ಬುಕ್ ಮಾಡಿದ್ದಾನೆ. ನೀನು ತಕ್ಷಣವೇ ನಿಮ್ಮ ಅಪಾರ್ಟ್ಮೆಂಟ್ ಬಳಿ ಇರುವ ಆ ಬಸ್ ಸ್ಟಾಪ್ ಗೆ ಹೋಗಿ ವೇಟ್ ಮಾಡು. ಕೆಂಪು ಕಲರ್ ನ ಕಾರ್ ನಲ್ಲಿ ಬರುವ ಆ ಕಸ್ಟಮರೇ ಬಂದು ನಿನ್ನನ್ನ ಪಿಕಪ್ ಮಾಡ್ತಾನೆ. ಒಂದ್ ವೇಳೆ ನಿನಗೇನಾದ್ರೂ ತೊಂದರೆ ಆದ್ರೆ ನಿನ್ನ ಫ್ರೆಂಡ್ ಕಾವ್ಯಕ್ಕೆ ಫೋನ್ ಮಾಡು, ಇಲ್ಲ ಅಂದ್ರೆ ನನಗೆ ಕಾಲ್ ಮಾಡು ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾನೆ. ಈಗ ದಿವ್ಯಾ ಕುಮಾರ್ ಹೇಳಿದ ಆ ಬಸ್ ಸ್ಟಾಪ್ ಬಳಿ ಹೋಗಿ ವೇಟ್ ಮಾಡ್ತಾ ನಿಂತುಕೊಳ್ತಾಳೆ. ಇದೇ ಸೀನ್ ಅನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿರ್ತೀವಿ. ಸ್ವಲ್ಪ ಸಮಯದ ನಂತರ ಕುಮಾರ್ ಹೇಳಿದ ಆ ಕಸ್ಟಮರ್ ಕೆಂಪು ಕಲರ್ ನ ಕಾರ್ ನಲ್ಲಿ ಅಲ್ಲಿಗೆ ಬರ್ತಾನೆ. ದಿವ್ಯಾ ತುಂಬಾನೇ ಹೆದರಿಕೊಳ್ಳುತ್ತಲೇ ಆ ಕಾರ್ ನಲ್ಲಿ ಹೋಗಿ ಕುಳಿತುಕೊಳ್ತಾಳೆ. ಸ್ನೇಹಿತರೆ, ಇಲ್ಲಿ ನಮಗೆ ಗೊತ್ತಾಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ ದಿವ್ಯಾಳನ್ನ ಪಿಕಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಸಿಟಿಯಲ್ಲಿ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿ ಅವರನ್ನ ಭೀಕರವಾಗಿ ಕೊಲೆ ಮಾಡ್ತಿದ್ದ ಆ ಸೀರಿಯಲ್ ಕಿಲ್ಲರ್ ಇದ್ದ ಅಲ್ವಾ, ಆತನೇ ಈಗ ದಿವ್ಯಾಳನ್ನ ಅಲ್ಲಿಂದ ಪಿಕಪ್ ಮಾಡಿಕೊಂಡು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ನೋಡಿದ್ರೆ ಆ ಸೈಕೋ ಕಿಲ್ಲರ್ ದಿವ್ಯಾಳನ್ನ ಕರೆದುಕೊಂಡು ಸಿಟಿಯಿಂದ ತುಂಬಾನೇ ದೂರದಲ್ಲಿದ್ದ ತನ್ನ ಮನೆಗೆ ಬಂದಿರ್ತಾನೆ. ತುಂಬಾನೇ ಡ್ರಿಂಕ್ಸ್ ಮಾಡ್ತಿದ್ದ ಆತ ದಿವ್ಯಾಳಿಗೂ ಕೂಡ ಡ್ರಿಂಕ್ಸ್ ಮಾಡುವಂತ ಫೋರ್ಸ್ ಮಾಡ್ತಾನೆ. ಆದ್ರೆ ದಿವ್ಯಾಗೆ ತುಂಬಾನೇ ದುಃಖ ಆಗಿ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ವಾಶ್ರೂಮ್ಗೆ ಬಂದು ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾಳೆ. ಈಗ ಎಷ್ಟೇ ಹತ್ತರೂ ಕೂಡ ತನ್ನ ಮಕ್ಕಳನ್ನ ಕಾಪಾಡಿಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ವಲ್ಲ ಅಂತ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ತನ್ನ ಮುಖವನ್ನ ತೊಳೆದುಕೊಳ್ಳೋದಕ್ಕೆ ಅಂತ ಹೋದಾಗ ಈಕೆ ಗಂಡ ಅಶ್ರಫ್ ಕೊಟ್ಟಿದ್ದ ರಿಂಗ್ ಕೆಳಗಡೆ ಬಿದ್ದು ಹೋಗುತ್ತೆ. ತನ್ನ ರಿಂಗ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಕೆಳಗಡೆ ಕೈ ಹಾಕಿ ನೋಡ್ತಿದ್ದಾಗ ಶಾಕಿಂಗ್ಲಿ ಅಲ್ಲಿ ಕತ್ತರಿಸಿರುವ ಕಿರುಬೆರಳು
ಕಾಣಿಸುತ್ತೆ. ಆ ಕತ್ತರಿಸಿರುವ ಕೈ ಬೆರಳನ್ನ ನೋಡಿದ ದಿವ್ಯಾಗೆ ಒಂದೇ ಸರಿ ಶಾಕ್ ಆಗಿ ತುಂಬಾನೇ ಹೆದರಿಕೊಳ್ತಾಳೆ. ತಕ್ಷಣವೇ ತನ್ನ ಬಳಿ ಇದ್ದ ಮೊಬೈಲ್ ನಿಂದ ತನ್ನ ಫ್ರೆಂಡ್ ಕಾವ್ಯಗೆ ಹಾಗೂ ಕುಮಾರ್ಗೆ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಸಿಟಿಯಿಂದ ತುಂಬಾನೇ ದೂರದಲ್ಲಿದ್ದ ಆ ಮನೆಯಲ್ಲಿ ನೆಟ್ವರ್ಕ್ ಕೂಡ ಬರ್ತಿರೋದಿಲ್ಲ. ಈ ಕಡೆ ಆ ಸೈಕೋ ಕಿಲ್ಲರ್ ಅತಿಯಾಗಿ ಡ್ರಿಂಕ್ಸ್ ಮಾಡಿದ ಕಾರಣ ನಶೆಯಲ್ಲಿ ಒಬ್ಬಳು ಹುಡುಗಿಯ ಜೊತೆ ಡ್ಯಾನ್ಸ್ ಮಾಡ್ತಿರುವ ರೀತಿ ಇಮ್ಯಾಜಿನೇಷನ್ ಮಾಡಿಕೊಳ್ತಿರ್ತಾನೆ. ಈ ಕಡೆ ಮೊದಲೇ ಹೆದರಿಕೊಂಡಿದ್ದ ದಿವ್ಯಾ ಎಮರ್ಜೆನ್ಸಿ ನಂಬರ್ಗೆ ಪದೇ ಪದೇ ಕಾಲ್ ಮಾಡ್ತಿದ್ದಾಗ ಬೈ ಚಾನ್ಸ್ ನೆಟ್ವರ್ಕ್ ಸಿಕ್ಕು ಅದು ಆಫೀಸರ್ ವೆಟ್ರಿಗೆ ಕನೆಕ್ಟ್ ಆಗುತ್ತೆ. ಕಾಲ್ ಕನೆಕ್ಟ್ ಆಗುತ್ತಿದ್ದಂತೆ, ಸರ್ ನಾನು ಒಬ್ಬ ವ್ಯಕ್ತಿಯ ಜೊತೆ ಅವನ ಮನೆಗೆ ಬಂದಿದ್ದೀನಿ. ಆತ ನೋಡೋದಕ್ಕೆ ಸೈಕೋ ಕಿಲ್ಲರ್ ರೀತಿ ಕಾಣಿಸ್ತಿದ್ದಾನೆ. ಅವನ ಮನೆಯ ವಾಶ್ರೂಮ್ ನಲ್ಲಿ ಒಂದು ಕತ್ತರಿಸಿರುವ ಬೆರಳು ನನಗೆ ಸಿಕ್ತು. ನಾನೀಗ ಎಲ್ಲಿದ್ದೀನಿ ಅಂತ ನನಗೇನೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನನ್ನ ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡಿ ಬಂದು ನನ್ನನ್ನ ಕಾಪಾಡಿ ಅಂತ ಕೇಳಿಕೊಳ್ತಾಳೆ. ದಿವ್ಯಾಳ ಮಾತುಗಳನ್ನ ಕೇಳಿದ ಆಫೀಸರ್ ವೆಟ್ರಿಗೆ ಹುಡುಗಿಯರನ್ನ ಕೊಲೆ ಮಾಡಿ ಅವರ ಕೈ ಕಿರುಬೆರಳನ್ನ ಕಟ್ ಮಾಡ್ತಿರುವ ಆ ಸೈಕೋ ಕಿಲ್ಲರ್ ನ ಕೈಗೆ ಈಕೆ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಅಂತ ಕನ್ಫರ್ಮ್ ಆಗುತ್ತೆ. ತಕ್ಷಣವೇ ದಿವ್ಯಾಳ ಮೊಬೈಲ್ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆಕೆ ಮೊಬೈಲ್ ನಲ್ಲಿ ನೆಟ್ವರ್ಕ್ ಬಾರದ ಕಾರಣ ಆಕೆ ಲೊಕೇಶನ್ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನ ನೋಡಿದ ದಿವ್ಯಾ ಬಹುಶಃ ಆ ಸೈಕೋ ಕಿಲ್ಲರ್ ನನ್ನ ಖಂಡಿತವಾಗಿಯೂ ಕೊಲೆ ಮಾಡ್ತಾನೆ ಅಂದುಕೊಂಡು, ಸರ್ ನನ್ನ ಗಂಡ ಸಾಯೋದಕ್ಕೂ ಮುಂಚೆ ಪೆರುಮಾಳ್ ಎಂಬ ಒಬ್ಬ ವ್ಯಕ್ತಿಯ ಬಳಿ ಸಾಲ ಮಾಡಿದ್ದ. ನನ್ನ ಗಂಡ ಪೊಲೀಸ್ ಶೂಟೌಟ್ ನಲ್ಲಿ ಸತ್ತು ಹೋದ ನಂತರ ಆ ಸಾಲವನ್ನ ನನಗೆ ತೀರಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ. ಇದೇ ಕಾರಣಕ್ಕೆ ಸಾಲ ಕೊಟ್ಟಿದ್ದ ಆ ಪೆರುಮಾಳ್ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾನೆ. ಒಂದ್ ವೇಳೆ ನಾನು ಸತ್ತು ಹೋದ್ರೆ ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ ಸರ್ ಅಂತ ಬೇಡಿಕೊಳ್ತಾಳೆ. ಈ ಕಡೆ ಕಾಯ್ತಾ ಕೂತಿದ್ದ ಆ ಸೈಕೋ ಕಿಲ್ಲರ್ ಬಂದು ಆ ವಾಶ್ರೂಮ್ ನ ಬಾಗಿಲನ್ನ ಪಡೆದು ಇನ್ನು ಎಷ್ಟೊತ್ತು ಫ್ರೆಶ್ ಅಪ್ ಆಗೋದಕ್ಕೆ ಬೇಗ ಹೊರಗಡೆ ಬಾ ಅಂತ ಕೂಗಾಡ್ತಾನೆ. ಅದಕ್ಕೆ ದಿವ್ಯಾ ನಾನು ಸ್ನಾನ ಮಾಡ್ತಿದ್ದೀನಿ, ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ವೆಟ್ರಿಯ ಟೀಮ್ ನಲ್ಲಿದ್ದ ಆಫೀಸರ್ ಗಳು ದಿವ್ಯಾ ಕಾಲ್ ಮಾಡಿದ್ದ ಆ ಮೊಬೈಲ್ ನಂಬರ್ ನ ಡೀಟೇಲ್ಸ್ ಗಳನ್ನ ನೋಡಿದಾಗ ಅದು ಆಕೆಯ ಗಂಡ ಅಶ್ರಫ್ ನ ಹೆಸರಿನಲ್ಲಿದೆ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿದ ವೆಟ್ರಿ ಹಾಗೂ ಅವನ ಟೀಮ್ಗೆ ಆ ದಿನ ನಾವು ಟೆರರಿಸ್ಟ್ ಗಳನ್ನ ಎನ್ಕೌಂಟರ್ ಮಾಡೋದಕ್ಕೆ ಅಂತ ಹೋಗಿ ನಮ್ಮಿಂದ ಕೊಲೆಯಾದ ಅಮಾಯಕ ವ್ಯಕ್ತಿ ಅಶ್ರಫ್ ನ ಹೆಂಡತಿನೇ ಈ ದಿವ್ಯಾ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗುತ್ತೆ. ಈಗ ತಾನು ಯಾವುದೇ ತಪ್ಪನ್ನೇ ಮಾಡಿರದೆ ತಮ್ಮಿಂದಾಗಿ ವಿಧವೆಯಾಗಿರುವ ಆ ದಿವ್ಯಾಳನ್ನ ಹಾಗೂ ಆಕೆ ಮಗಳನ್ನ ಹೇಗಾದ್ರೂ ಮಾಡಿ ಕಾಪಾಡಲೇಬೇಕು ಅಂತ ಇವರೆಲ್ಲ ನಿರ್ಧಾರ ಮಾಡ್ತಾರೆ. ದಿವ್ಯಾ ಆ ಸೈಕೋ ಕಿಲ್ಲರ್ ನ ಬಳಿ ಹೋಗೋದಕ್ಕೂ ಮುಂಚೆ ಕಾವ್ಯ ಹಾಗೂ ಕುಮಾರ್ ಎಂಬ ಇಬ್ಬರು ಆಕೆ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ರು ಅಂತ ಗೊತ್ತಾಗುತ್ತೆ. ತಕ್ಷಣವೇ ಆಫೀಸರ್ ವೆಟ್ರಿ ರೇಖಾ ಎಂಬ ಲೇಡಿ ಸಬ್ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ದಿವ್ಯಾಳನ್ನ ಆ ಸೈಕೋ ಕಿಲ್ಲರ್ ನ ಜೊತೆ ಕಳುಹಿಸಿಕೊಟ್ಟಿದ್ದ ಆ ವ್ಯಕ್ತಿ ಕುಮಾರ್ ನ ಮನೆಯ ಬಳಿ ಹೋಗೋದಕ್ಕೆ ಹೇಳ್ತಾನೆ. ಆಫೀಸರ್ ರೇಖಾ ತಕ್ಷಣವೇ ಸುತ್ತಮುತ್ತ ವಿಚಾರಿಸಿ ಆ ಕುಮಾರ್ ನ ಮನೆಯ ಬಳಿ ಬರ್ತಾಳೆ. ದಿವ್ಯಾ ಜೊತೆ ಹೋಗಿದ್ದಾಳೆ ಅಂತ ಆ ಕುಮಾರ್ಗೆ ಸರಿಯಾಗಿ ಹೊಡೆದು ವಿಚಾರಿಸೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಆ ಕುಮಾರ್ ಹೇಳೋದೇನಂದ್ರೆ, ಮೇಡಮ್ ಆತ ಯಾರು ಅಂತ ನನಗೂ ಕೂಡ ಗೊತ್ತಿಲ್ಲ. ಯಾರಿಗೆ ಕಾಲ್ ಗರ್ಲ್ಸ್ ಗಳು ಬೇಕಾಗಿರ್ತಾರೋ ಅವರು ನನಗೆ ಕಾಲ್ ಮಾಡ್ತಾರೆ. ನಾನು ಅವರಿಗೆ ಒಂದಷ್ಟು ಫೋಟೋಗಳನ್ನ ಕಳಿಸ್ತೀನಿ. ಯಾವ ಹುಡುಗಿ ಕಸ್ಟಮರ್ ಗಳಿಗೆ ಇಷ್ಟವಾಗ್ತಾಳೋ ಅವರು ಅವಳನ್ನ ಕಳುಹಿಸೋದಕ್ಕೆ ಹೇಳ್ತಾರೆ. ನಾನು ಅವರು ಕೇಳಿದ್ದ ಹುಡುಗಿಯನ್ನ ಅವರ ಬಳಿ ಕಳುಹಿಸುತ್ತೀನಿ ಅಷ್ಟೇ ಅಂತ ಆ ಸೈಕೋ ಕಿಲ್ಲರ್ ನ ನಂಬರ್ ಅನ್ನ ಕೊಡ್ತಾನೆ. ಆಫೀಸರ್ ರೇಖಾ ವೆಟ್ರಿಗೆ ಆ ಸೈಕೋ ಕಿಲ್ಲರ್ ನ ನಂಬರ್ ಅನ್ನ ಫಾರ್ವರ್ಡ್ ಮಾಡಿ ಅದರ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ಹೇಳ್ತಾಳೆ. ಈಗ ಪೊಲೀಸರು ತನ್ನ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡಿ ಬೇಗ ಬಂದು ನನ್ನನ್ನ ಕಾಪಾಡ್ತಾರೆ ಅಂತ ಕಾಯುತ್ತಾ ಕೂತಿದ್ದ ದಿವ್ಯಾಗೆ ಅವರಿನ್ನು ಬರ್ತಿಲ್ವಲ್ಲ ಅಂತ ಗೊತ್ತಾಗಿ ಮತ್ತೆ ವೆಟ್ರಿಗೆ ಕಾಲ್ ಮಾಡ್ತಾಳೆ. ಸರ್ ನಾನು ಆ ಸೈಕೋ ಕಿಲ್ಲರ್ಗೆ ಸ್ನಾನ ಮಾಡ್ತಿದ್ದೀನಿ ಅಂತ ಸುಳ್ಳನ್ನ ಹೇಳಿ ಒಳಗಡೆನೆ ಇದ್ದೀನಿ. ಆತನಿಗೆ ಒಂದು ವೇಳೆ ಅನುಮಾನ ಬಂದು ಬಾಗಿಲನ್ನ ಒಡೆದು ಇಲ್ಲಿಗೆ ಬಂದ್ರೆ ನನ್ನನ್ನ ಖಂಡಿತವಾಗಿಯೂ ಸಾಯಿಸಿ ಬಿಡ್ತಾನೆ. ದಯವಿಟ್ಟು ಬೇಗ ಬಂದು ನನ್ನನ್ನ ಕಾಪಾಡಿ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಆಫೀಸರ್ ವೆಟ್ರಿ ದಿವ್ಯಾಗೆ ಧೈರ್ಯ ಹೇಳುತ್ತಾ, ದಿವ್ಯಾ ನೀನೇನು ಹೆದರಬೇಡ, ನಮ್ಮ ಪೊಲೀಸರು ನಿನ್ನ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡ್ತಾ ಅಲ್ಲಿಗೆ ಬರ್ತಿದ್ದಾರೆ. ಅಷ್ಟರೊಳಗಡೆ ಆ ಸೈಕೋ ಕಿಲ್ಲರ್ ಏನಾದ್ರೂ ನಿನ್ನನ್ನ ಕೊಲೆ ಮಾಡೋದಕ್ಕೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಯಾವುದಾದ್ರೂ ಒಂದು ವಸ್ತುವನ್ನ ತೆಗೆದುಕೊಂಡು ಅವನ ತಲೆಗೆ ಜೋರಾಗಿ ಹೊಡೆದು ಬಿಡು ಅಂತ ಐಡಿಯಾ ಕೊಡ್ತಾನೆ. ಅದೇ ಸಮಯಕ್ಕೆ ಈಕೆ ಇಷ್ಟೊತ್ತಾದ್ರೂ ಕೂಡ ವಾಶ್ರೂಮ್ ನಿಂದ ಹೊರಗಡೆ ಬರ್ತಿಲ್ವಲ್ಲ ಅಂತ ಅನುಮಾನ ಪಟ್ಟ ಆ ಸೈಕೋ ಕಿಲ್ಲರ್ ಕೊಡಲಿಯಿಂದ ಆ ವಾಶ್ರೂಮ್ ನ ಡೋರ್ ಅನ್ನ ಮುರಿಯೋದಕ್ಕೆ ಶುರು ಮಾಡ್ತಾನೆ. ಆತ ಆ ಡೋರ್ ಅನ್ನ ಒಡೆದು ಇನ್ನೇನು ಒಳಗಡೆ ಬರ್ಬೇಕು ಅಂತ ನೋಡ್ತಿದ್ದಾಗ ದಿವ್ಯಾ ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದ ಟಾಯ್ಲೆಟ್ ಟೇಬಲ್ ನಿಂದ ಅವನ ತಲೆಗೆ ಜೋರಾಗಿ ಹೊಡೆದು ಬಿಡ್ತಾಳೆ. ಆದರೆ ತಕ್ಷಣವೇ ಸುಧಾರಿಸಿಕೊಂಡ ಆ ಸೈಕೋ ಕಿಲ್ಲರ್ ಮತ್ತೆ ಎದ್ದು ದಿವ್ಯಾಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಈಗ ಅವನಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ದಿವ್ಯಾ ಕೂಡ ಅವನ ಜೊತೆ ಫೈಟ್ ಬ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಕೊನೆಗೂ ಆ ಸೈಕೋ ಕಿಲ್ಲರ್ ದಿವ್ಯಾಳ ತಲೆಗೆ ಒಂದು ರಾಡ್ ನಿಂದ ಹೊಡೆದು ಆಕೆಗೆ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿ ಆಕೆಯನ್ನ ಎಳೆದುಕೊಂಡು ಹೋಗಿ ಬೇಸ್ಮೆಂಟ್ ನಲ್ಲಿ ಲಾಕ್ ಮಾಡ್ತಾನೆ. ನಂತರ ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಸಿಗರೇಟ್ ಸೇದೋಕೆ ನೋಡಿದ್ರೆ ತನ್ನ ಬಳಿದ ಸಿಗರೇಟ್ ಪ್ಯಾಕ್ ಖಾಲಿಯಾಗಿರುತ್ತೆ. ಸರಿ ಸಿಗರೇಟ್ ತೆಗೆದುಕೊಂಡು ಬರೋಣ ಅಂತ ಹೇಳಿ ಮನೆಯನ್ನ ಲಾಕ್ ಮಾಡ್ಕೊಂಡು ತನ್ನ ಕಾರ್ ನಲ್ಲಿ ಸಿಟಿಗೆ ಬರ್ತಾನೆ.
ಈಗ ಆ ಸೈಕೋ ಕಿಲ್ಲರ್ ಸಿಗರೇಟ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಸಿಟಿಯ ಕಡೆ ಬರ್ತಿದ್ದ ಕಾರಣ ಅವನ ಮೊಬೈಲ್ ನೆಟ್ವರ್ಕ್ ಆನ್ ಆಗುತ್ತೆ. ಈ ವಿಷಯ ಆಫೀಸರ್ ವೆಟ್ರಿಗೆ ಗೊತ್ತಾಗಿ ಅವನ ಮೊಬೈಲ್ ನಂಬರ್ ಅನ್ನ ಟ್ರೇಸ್ ಔಟ್ ಮಾಡ್ತಾ ಅವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೊನೆಗೂ ಅವನ ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡ್ತಾ ಆತ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಿ ಅವನ ಬಳಿ ಬಂದಾಗ ಆತ ವೆಟ್ರಿಯನ್ನ ನೋಡ್ತಿದ್ದ ಹಾಗೆ ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾನೆ. ಹೀಗೆ ವೆಟ್ರಿ ಆ ಸೈಕೋ ಕಿಲ್ಲರ್ ನನ್ನ ಫಾಲೋ ಮಾಡ್ತಾ ಹೋಗಿ ಅವನ ಜೊತೆ ತುಂಬಾ ಹೊತ್ತು ಫೈಟ್ ಮಾಡಿ ಇನ್ನೇನು ಅರೆಸ್ಟ್ ಮಾಡಬೇಕು ಅಂತ ನೋಡ್ತಿದ್ದಾಗ ಆ ಸೈಕೋ ಕಿಲ್ಲರ್ ವೆಟ್ರಿಯ ಹೊಟ್ಟೆಗೆ ಒಂದು ರಾಡ್ ನಿಂದ ಚುಚ್ಚಿ ಬಿಡ್ತಾನೆ. ಇನ್ನೇನು ಆಫೀಸರ್ ವೆಟ್ರಿ ಸತ್ತು ಹೋದ ಅಂತ ಅಂದುಕೊಂಡ ಆ ಸೈಕೋ ಕಿಲ್ಲರ್ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಇನ್ನು ಬದುಕೆ ಇದ್ದ ಆಫೀಸರ್ ವೆಟ್ರಿ ತನ್ನ ಬಳಿ ಇದ್ದ ಆ ಗನ್ ನಿಂದ ಆ ಸೈಕೋ ಕಿಲ್ಲರ್ ಗೆ ಶೂಟ್ ಮಾಡಿಬಿಡ್ತಾನೆ. ಈಗ ಈ ವಿಷಯ ಕಂಟ್ರೋಲ್ ರೂಮ್ ಗೆ ಗೊತ್ತಾಗಿ ತಕ್ಷಣವೇ ಪೊಲೀಸರು ಬಂದು ವೆಟ್ರಿಯನ್ನ ಹಾಗೂ ಆ ಸೈಕೋ ಕಿಲ್ಲರ್ ನನ್ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರೆ. ಈಗ ಆಫೀಸರ್ ವೆಟ್ರಿಗೆ ಆ ಸೈಕೋ ಕಿಲ್ಲರ್ ರಾಡ್ ನಿಂದ ಚುಚ್ಚಿದ ಕಾರಣ ಅವನ ಹೊಟ್ಟೆಗೆ ಸ್ಟಿಚಸ್ ಅನ್ನ ಹಾಕಿ ರೆಡಿ ಮಾಡ್ತಾರೆ. ವೆಟ್ರಿ ಸಬ್ ಇನ್ಸ್ಪೆಕ್ಟರ್ ರೇಖಾಳನ್ನ ಕರೆದು ತಕ್ಷಣವೇ ಹೋಗಿ ದಿವ್ಯಾಳ ಮಗಳನ್ನ ಆ ಪೆರುಮಾಳ್ ನಿಂದ ಕಾಪಾಡು ಅಂತ ಹೇಳ್ತಾನೆ. ಈ ಕಡೆ ಡಾಕ್ಟರ್ಗಳು ವೆಟ್ರಿ ಶೂಟ್ ಮಾಡಿದ್ದ ಆ ಬುಲೆಟ್ ಅನ್ನ ಆ ಸೈಕೋ ಕಿಲ್ಲರ್ ನ ಬಾಡಿಯಿಂದ ಹೊರಗಡೆ ತೆಗೆದು ಅವನನ್ನ ಕೂಡ ಬದುಕಿಸುತ್ತಾರೆ. ಆ ಸೈಕೋ ಕಿಲ್ಲರ್ ನನ್ನ ಚೆಕ್ಅಪ್ ಮಾಡೋದಕ್ಕೆ ಅಂತ ಬಂದ ಒಬ್ಬಳು ಲೇಡಿ ಡಾಕ್ಟರ್ ಅವನನ್ನ ನೋಡಿ ಜೋರಾಗಿ ಕಿರುಚಿಕೊಳ್ತಾ ಹೆದರಿಕೊಳ್ತಾ ಹೊರಗಡೆ ಓಡಿ ಬರ್ತಾಳೆ. ಆಸ್ಪತ್ರೆಯ ಮೇನ್ ಡಾಕ್ಟರ್ ಹಾಗೂ ವೆಟ್ರಿಯ ಬಳಿ ಬಂದು, ಸರ್, ಆ ಸೈಕೋನನ್ನ ನಿಮ್ಮ ಆಸ್ಪತ್ರೆಯಲ್ಲಿ ಯಾಕೆ ಅಡ್ಮಿಟ್ ಮಾಡಿಕೊಂಡಿದ್ದೀರಾ? ಆತ ಸತ್ತು ಹೋಗಿರುವ ಹುಡುಗಿಯರ ಡೆಡ್ ಬಾಡಿಗಳನ್ನ ಕೂಡ ಬಿಡೋದಿಲ್ಲ ಸರ್ ಅಂತ ಹೇಳ್ತಾಳೆ. ಈಕೆ ಮಾತುಗಳನ್ನ ಕೇಳಿದ ಆಫೀಸರ್ ವೆಟ್ರಿ, ಏನೋ ನಿನಗೆ ಆ ಸೈಕೋ ಕಿಲ್ಲರ್ ನ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ. ಹೌದು ಸರ್ ಅಂತ ಆ ಲೇಡಿ ಡಾಕ್ಟರ್ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಚಿತ್ರದಲ್ಲಿ ನಾವು ಆಗಿನಿಂದ ನೋಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ನ ಹೆಸರು ದಿಲೀಪ್. ಈತ ಕೆಲವು ವರ್ಷಗಳ ಹಿಂದೆ MBBS ಓದುತ್ತಿದ್ದಾಗ ಈಗ ಫ್ಲಾಶ್ ಬ್ಯಾಕ್ ಹೇಳ್ತಿರುವ ಆ ಲೇಡಿ ಡಾಕ್ಟರ್ ಕೂಡ ಇವನ ಕ್ಲಾಸ್ಮೇಟೇ ಆಗಿರ್ತಾಳೆ. ಕಾಲೇಜ್ ನಲ್ಲಿ ಓದುತ್ತಿದ್ದಾಗಲೂ ಕೂಡ ಈ ದಿಲೀಪ್ ಯಾವಾಗಲೂ ಒಬ್ಬನೇ ಇರ್ತಿದ್ದ. ಈತ ಯಾರ ಜೊತೆ ಕೂಡ ಹೆಚ್ಚಾಗಿ ಮಾತನಾಡ್ತಿರ್ಲಿಲ್ಲ ಹಾಗೂ ಯಾರ ಜೊತೆ ಕೂಡ ಫ್ರೆಂಡ್ಶಿಪ್ ಅನ್ನ ಕೂಡ ಮಾಡಿರ್ಲಿಲ್ಲ. ಆದ್ರೆ ಈತ 3rd ಇಯರ್ MBBS ಓದುತ್ತಿದ್ದಾಗ ಸ್ವಾತಿ ಎಂಬ ಒಬ್ಬಳು ಹುಡುಗಿಯನ್ನ ಇಷ್ಟಪಟ್ಟು ಆಕೆಯನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆದ್ರೆ ಆ ಸ್ವಾತಿ ಆಗಲೇ ಸಂದೀಪ್ ಎಂಬ ಮತ್ತೊಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿರ್ತಾಳೆ. ಈ ವಿಷಯ ಈ ದಿಲೀಪ್ಗೆ ಗೊತ್ತಾಗಿ ಆ ಸಂದೀಪ್ಗೆ ಸರಿಯಾಗಿ ಹೊಡೆದು ಬಿಟ್ಟಿರ್ತಾನೆ. ಇದಾದ ನಂತರ ಈ ದಿಲೀಪ್ ತಾನು ಪ್ರೀತಿ ಮಾಡ್ತಿರುವ ಸಂದೀಪ್ಗೆ ಸರಿಯಾಗಿ ಹೊಡೆದಿದ್ದಾನೆ ಅಂತ ಗೊತ್ತಾಗಿ ಆ ಸ್ವಾತಿ ಇವನ ಬಳಿ ಬಂದು ಸರಿಯಾಗಿ ಬೈದು ಬಿಟ್ಟಿರ್ತಾಳೆ. ನಾನು ಯಾವತ್ತಾದ್ರೂ ನಿನಗೆ ಹೇಳಿದ್ನ ನಾನು ನಿನ್ನನ್ನ ಪ್ರೀತಿ ಮಾಡ್ತೀನಿ ಅಂತ? ಇನ್ನೊಮ್ಮೆ ನನ್ನ ತಂಟೆಗೆ ಹಾಗೂ ನನ್ನ ಬಾಯ್ ಫ್ರೆಂಡ್ ನ ತಂಟೆಗೆ ಬಂದ್ರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎಲ್ಲರ ಮುಂದೆ ಅವಮಾನ ಮಾಡಿಬಿಟ್ಟಿರ್ತಾಳೆ. ಆದ್ರೆ ಇದಾಗಿ ಹಲವು ದಿನಗಳ ನಂತರ ಸ್ವಾತಿ ಯಾವುದೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಆಕೆಯ ತಂದೆ ತಾಯಿ ತಕ್ಷಣವೇ ಆಕೆಯನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಷ್ಟರಲ್ಲಿ ಆಕೆ ಆಗಲೇ ಸತ್ತೋಗಿರ್ತಾಳೆ. ಈಗ ಸ್ವಾತಿಯ ಡೆಡ್ ಬಾಡಿಯನ್ನ ಈ ದಿಲೀಪ್ ಓದುತ್ತಿದ್ದ ಆಸ್ಪತ್ರೆಯ ಮಾರ್ಚರಿಯಲ್ಲೇ ಇಟ್ಟಿರ್ತಾರೆ. ಈಗ ತಾನು ಪ್ರೀತಿ ಮಾಡ್ತಿದ್ದ ಆ ಸ್ವಾತಿಯ ಡೆಡ್ ಬಾಡಿ ಮಾರ್ಚರಿಯಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಗಿ ಈ ದಿಲೀಪ್ ಅಲ್ಲಿಗೆ ಬರ್ತಾನೆ. ಈ ದಿಲೀಪ್ ಸ್ವಾತಿ ಇನ್ನೂ ಕೂಡ ಬದುಕೇ ಇದ್ದಾಳೆ ಅಂತ ಅಂದುಕೊಂಡು ಆಕೆ ಜೊತೆ ಮಾತನಾಡ್ತಿರುವ ಹಾಗೆ ರೊಮ್ಯಾನ್ಸ್ ಮಾಡ್ತಿರುವ ಹಾಗೆ ಇಮ್ಯಾಜಿನೇಷನ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ನಂತರ ಮಾರ್ಚರಿಯ ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಶಾಕಿಂಗ್ಲಿ ಆ ಡೆಡ್ ಬಾಡಿಯ ಜೊತೆನೆ ಇಂಟಿಮೇಟ್ ಆಗೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಮಾರ್ಚರಿಯ ಪಕ್ಕದಲ್ಲಿ ಹಾದು ಹೋಗ್ತಿದ್ದ ಈಗ ಫ್ಲಾಶ್ ಬ್ಯಾಕ್ ಹೇಳ್ತಿರುವ ಆ ಲೇಡಿ ಡಾಕ್ಟರ್ ಒಳಗಡೆ ಏನೋ ಶಬ್ದ ಬರ್ತಿದೆಯಲ್ಲ ಅಂತ ಕಿಟಕಿ ಮೂಲಕ ನೋಡಿದ್ರೆ ಈ ದಿಲೀಪ್ ಆ ಡೆಡ್ ಬಾಡಿಯ ಜೊತೆ ಇಂಟಿಮೇಟ್ ಆಗ್ತಿರೋದನ್ನ ನೋಡಿ ಒಂದೇ ಸಾರಿ ಬೆಚ್ಚಿ ಬೀಳ್ತಾಳೆ. ತಕ್ಷಣವೇ ಈ ವಿಷಯವನ್ನ ಆಸ್ಪತ್ರೆಯ ಡೀನ್ ಗೆ ಹೋಗಿ ಇನ್ಫಾರ್ಮ್ ಮಾಡ್ತಾಳೆ. ಆಸ್ಪತ್ರೆಯ ಹೆಡ್ಗೂ ಕೂಡ ಈ ದಿಲೀಪ್ ಡೆಡ್ ಬಾಡಿಯ ಜೊತೆ ಇಂಟಿಮೇಟ್ ಆದ ಅಂತ ಗೊತ್ತಾಗಿ ಬೆಚ್ಚಿ ಬೀಳ್ತಾನೆ. ದಿಲೀಪ್ ನನ್ನ ಕರೆದು ಎಕ್ಸಾಮಿನ್ ಮಾಡಿದಾಗ ಆತ ಮೆಂಟಲಿ ಪ್ರಾಬ್ಲಮ್ ನಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ತಕ್ಷಣವೇ ಅವನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ದಿವ್ಯಾಳ ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡಿದ ಪೊಲೀಸರು ವೆಟ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಮತ್ತೊಂದು ಕಡೆ ಸಬ್ ಇನ್ಸ್ಪೆಕ್ಟರ್ ರೇಖಾ ಆ ಪೆರುಮಾಳ್ಗೆ ಸರಿಯಾಗಿ ಹೊಡೆದು ದಿವ್ಯಾಳ ಮಗಳನ್ನ ಕಾಪಾಡ್ತಾಳೆ. ಈ ಕಡೆ ಬೇಸ್ಮೆಂಟ್ ನಲ್ಲಿ ಲಾಕ್ ಆಗಿದ್ದ ಆ ದಿವ್ಯಾಗೆ ಪ್ರಜ್ಞೆ ಬರುತ್ತೆ. ತಕ್ಷಣವೇ ಆಕೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆ ಬೇಸ್ಮೆಂಟ್ ನ ಡೋರ್ ಅನ್ನ ಲಾಕ್ ಮಾಡಲಾಗಿರುತ್ತೆ. ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಆ ಸೈಕೋ ಕಿಲ್ಲರ್ ದಿಲೀಪ್ಗೆ ಪ್ರಜ್ಞೆ ಬರುತ್ತೆ. ಅವನನ್ನ ನೋಡಿಕೊಳ್ಳೋದಕ್ಕೆ ಅಂತ ಇನ್ಚಾರ್ಜ್ ಆಗಿ ಆ ರೂಮ್ ನಲ್ಲಿ ಕೂತಿದ್ದ ಲೇಡಿ ಡಾಕ್ಟರ್ ಅನ್ನ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಈ ಕಡೆ ದಿವ್ಯಾ ಆ ಸೈಕೋ ಕಿಲ್ಲರ್ ದಿಲೀಪ್ ಡೆಡ್ ಬಾಡಿಗಳನ್ನ ಕಟ್ ಮಾಡೋದಕ್ಕೆ ಅಂತ ಇಟ್ಟಿದ್ದ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಆ ಬೇಸ್ಮೆಂಟ್ ನ ಡೋರ್ ಅನ್ನ ಒಡೆದು ಹೊರಗಡೆ ಬರ್ತಾಳೆ. ಹೀಗೆ ಆ ದಿಲೀಪ್ ನ ಮನೆಯಿಂದ ತಪ್ಪಿಸಿಕೊಂಡು ಹೊರಗಡೆ ಬಂದು ಸಿಟಿಯ ಕಡೆ ತುಂಬಾ ದೂರ ಓಡ್ತಾ ಬಂದಾಗ ಇಬ್ಬರು ವಯಸ್ಸಾದ ಗಂಡ ಹೆಂಡತಿ ನಡೆಸುತ್ತಿರುವ ಒಂದು ಮೆಡಿಕಲ್ ಶಾಪ್ ಕಾಣಿಸುತ್ತೆ. ಅವರ ಬಳಿ ಹೋಗಿ ನಡೆದ ಎಲ್ಲ ಘಟನೆಯನ್ನ ಹೇಳಿ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ನಾನಿರುವ ವಿಷಯವನ್ನ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಇದಾದ ನಂತರ ನೋಡಿದ್ರೆ ಶಾಕಿಂಗ್ಲಿ ಸ್ವಲ್ಪ ಸಮಯದ ನಂತರ ಆ ದಿಲೀಪ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಅದೇ ಮೆಡಿಕಲ್ ಸ್ಟೋರ್ ಗೆ ಬರ್ತಾನೆ. ದಿಲೀಪ್ ಅಲ್ಲಿಗೆ ಬಂದು ನಿಂತಿದ್ದ ಅದೇ ಸಮಯಕ್ಕೆ ಸರಿಯಾಗಿ ಆ ಮೆಡಿಕಲ್ ಸ್ಟೋರ್ ನ ಅಜ್ಜಿ ವೆಟ್ರಿಗೆ ಕಾಲ್ ಮಾಡಿ ದಿವ್ಯಾಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಿರ್ತಾಳೆ. ಅಜ್ಜಿಯ ಮಾತುಗಳನ್ನ ಕೇಳಿದ ದಿಲೀಪ್ಗೆ ಕನ್ಫರ್ಮ್ ಆಗುತ್ತೆ ಆ ದಿವ್ಯಾ ಇವರ ಮನೆಯಲ್ಲೇ ಇದ್ದಾಳೆ ಅಂತ.
ಆ ಮೆಡಿಕಲ್ ಸ್ಟೋರ್ ನಲ್ಲಿದ್ದ ತಾತ ಹಾಗೂ ಅಜ್ಜಿಯನ್ನ ಕೊಲೆ ಮಾಡಿ ದಿವ್ಯಾಳನ್ನ ಕೂಡ ಕೊಲೆ ಮಾಡೋದಕ್ಕೆ ಅಂತ ಮನೆ ಒಳಗಡೆ ಬರ್ತಾನೆ. ದಿವ್ಯಾಳನ್ನ ಕೂಡ ಆತ ಇನ್ನೇನೋ ಕೊಲೆ ಮಾಡಬೇಕು ಅಂತ ಹತ್ತಿರ ಹೋಗ್ತಿದ್ದಾಗ ಆಕೆ ಮತ್ತೆ ಫೈಟ್ ಬ್ಯಾಕ್ ಮಾಡೋದಕ್ಕೆ ಶುರು ಮಾಡಿ ಅವನಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾಳೆ. ಈಗ ವೆಟ್ರಿಗೆ ಕಾಲ್ ಮಾಡಿ ಆ ಮೆಡಿಕಲ್ ಸ್ಟೋರ್ ನ ಅಜ್ಜಿ ಅಡ್ರೆಸ್ ಅನ್ನ ಹೇಳಿದ್ಲು ಅಲ್ವಾ. ಆತ ಅಲ್ಲಿಗೆ ಬಂದು ನೋಡಿದಾಗ ಆ ದಿಲೀಪ್ ಇವರಿಬ್ಬರನ್ನ ಕೊಲೆ ಮಾಡಿದ್ದಾನೆ ಅಂತ ವೆಟ್ರಿಗೆ ಅರ್ಥ ಆಗುತ್ತೆ. ಆ ದಿಲೀಪ್ ಇಲ್ಲಿಂದ ತಪ್ಪಿಸಿಕೊಂಡು ಹೆಚ್ಚು ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ ವೆಟ್ರಿ ತಕ್ಷಣವೇ ಸುತ್ತಮುತ್ತ ಜಾಗಗಳಲ್ಲಿ ಅವನನ್ನ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆತನನ್ನ ಹೀಗೆ ಹುಡುಕ್ತಾ ಹೋಗ್ತಿದ್ದಾಗ ಆ ದಿಲೀಪ್ ದಿವ್ಯಾಳನ್ನ ಕೊಲೆ ಮಾಡೋದಕ್ಕೆ ಅಂತ ಒಂದು ಸ್ಮಶಾನದಲ್ಲಿ ಆಕೆಯ ಜೊತೆ ಫೈಟ್ ಮಾಡ್ತಿರೋದು ಕಾಣಿಸುತ್ತೆ. ಈಗ ವೆಟ್ರಿ ಹಾಗೂ ದಿಲೀಪ್ ನ ಮಧ್ಯ ತುಂಬಾ ಹೊತ್ತು ಫೈಟ್ ಆಗುತ್ತೆ. ಆದ್ರೆ ಕೊನೆಗೆ ದಿವ್ಯಾ ಅಲ್ಲೇ ಇದ್ದ ಒಂದು ರಾಡ್ ನಿಂದ ದಿಲೀಪ್ ನ ತಲೆಗೆ ಹೊಡೆದು ಅವನನ್ನ ಸಾಯಿಸಿ ಬಿಡ್ತಾಳೆ. ಅದೇ ಸಮಯಕ್ಕೆ ಸಬ್ ಇನ್ಸ್ಪೆಕ್ಟರ್ ರೇಖಾ ದಿವ್ಯಾಳ ಮಗಳನ್ನ ಕಾಪಾಡಿದ್ಲು ಅಲ್ವಾ. ಆಕೆಯನ್ನ ಕರೆದುಕೊಂಡು ಬಂದು ದಿವ್ಯಾಳಿಗೆ ಒಪ್ಪಿಸುತ್ತಾಳೆ. ತನ್ನ ಮಗಳಿಗೆ ಏನು ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಅಂತ ಗೊತ್ತಾಗಿ ದಿವ್ಯಾ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳ್ತಾಳೆ. ಇಲ್ಲಿಗೆ ಸಿನ್ ಕಟ್ಟಾಕಿ ಕೆಲವು ದಿನಗಳ ನಂತರ ಆಫೀಸರ್ ವೆಟ್ರಿ ದಿವ್ಯಾಗೆ ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೇ ಒಂದು ಕೆಲಸವನ್ನ ಕೊಡಿಸಿರ್ತಾನೆ. ಈಗ ತನಗೆ ಅಂತ ಒಂದು ಕೆಲಸ ಸಿಕ್ಕಿದ್ದ ಕಾರಣ ದಿವ್ಯಾ ತನ್ನ ಮಗಳನ್ನ ನೋಡಿಕೊಳ್ತಾ ಆರಾಮಾಗಿರ್ತಾಳೆ. ಚಿತ್ರದ ಎಂಡ್ಸಿನಲ್ಲಿ ಆಫೀಸರ್ ವೆಟ್ರಿ ದಿವ್ಯಾಳ ಬಳಿ ಬಂದು ನಿನ್ನ ಗಂಡನ ಸಾವಿಗೆ ನಾವೇ ಕಾರಣ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಬಿಡಿ ಅಂತ ಬೇಡಿಕೊಳ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.